ಸರ್ವೋತ್ತಮ ವಾಯುಜೀವ ಅದು ಸರ್ವೋತ್ತಮ ವಾಯುಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿಪರತರ ಸತ್ಯಂ ಜಗತ್ತತ್ವತೋ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂ ಗತ ಭಿನ್ನ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾ ಮುಕ್ತೇರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈವ ವೇದ್ಯೋ ಹರಿಃ ಹೆಕ್ಷಾದಿತ್ರಿತಯಂ ಪ್ರಮಾಣಾಖಿಲ ನಾಯೈಕ ವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಸರ್ವೋತ್ತಮ ವಾಯುಜೀವೋತ್ತಮ. ಓಟು ಮಾಧವ್. ಇವತ್ತು ವೈ ಮೋರ್ ಸ್ಟ್ರೆಸ್ ಆನ್ ಆಚರಣೆ ಈ ವಿಷಯ ಬಗ್ಗೆ ಮಾತಾಡೋಣ. ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಕನ್ನಡ. ಇವತ್ತಿನ ಬೋಧಿಯಲ್ಲಿ ಆಚರಣೆ ಬಗ್ಗೆ ನಾವು ಯಾಕಿಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವಿ, ಯಾಕಂದ್ರೆ ಆಚಾರ ವಿಚಾರ ಅಂತ ಎರಡು ಧರ್ಮದ ಭಾಗಗಳು, ಅವು ಎರಡು ಕಣ್ಣಿದ್ದಂಗೆ. ಆದ್ರೆ ನಾವು ಆಚರಣೆಗೆ ಇವತ್ತು ಹೆಚ್ಚು ಒತ್ತು ಕೊಡ್ತೀವಿ. ಅಂದ್ರೆ ಯಾರೋ ಧಾರ್ಮಿಕ ಇದಾರೆ ಅಂದ್ರೆ ನಾವು ಆಚರಣೆಯನ್ನ ಮೊದಲು ನೋಡ್ತೀವಿ. ಯಾರೋ ನಮ್ಗಿಂತ ಜಾಸ್ತಿ ಧಾರ್ಮಿಕ ಇದಾರೆ ಅಂದ್ರೆ ಅವ್ರು 3 ಆಚರಣೆ ಮಾಡ್ತಿರ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ಈ ತರ ನೋಡ್ಕೊಂಡಿರ್ತೀವಿ. ಇದು ಮೋಸ್ಟ್ಲಿ ಕಾಮನ್ ಆಗಿ ನಾವೆಲ್ಲರೂ ಮಾಡ್ತಿರ್ತಕ್ಕಂಥದ್ದು ಅಪ್ರೋಚ್ ಅಂತ ನಾನು ಅನ್ಕೊಳ್ತೀನಿ. ಅದರ್ವೈಸ್ ನಾನು ನೋಡಿರ್ತಕ್ಕಂಥ ಪರ್ಸನಲ್ ಅಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ. ಸೊ ಆಚರಣೆ ಯಾಕೆ ಅಷ್ಟೊಂದು ಮಹತ್ವ ಪಡೆದುಕೊಂಡಿದೆ ನಮ್ಮ ಸಮಾಜದಲ್ಲಿ, ವಿಚಾರವನ್ನ ಯಾಕೆ ನಾವು ಅಷ್ಟು ಮಹತ್ವವನ್ನು ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಒಂದು ಚಿಂತನೆ, ಸ್ಮಾಲ್ ಚಿಂತನೆಯನ್ನ ಮಾಡೋಣ. ಯಾವುದೇ ಒಂದು ವಿಚಾರಗಳು ನಮ್ಮ ಮನಸ್ಸಿಗೆ ತಟ್ಟಿ ಮತ್ತು ಆ ವಿಚಾರದ ಅನುಭವ ನಮಗೆ ಬರ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಆಚರಣೆ ಬೇಕು. ಶ್ರೀಮದ್ ಆನಂದ ತೀರ್ಥರು ಅಥವಾ ಮಧ್ವಾಚಾರ್ಯ ತಮ್ಮ ಗ್ರಂಥಗಳಲ್ಲಿ ಸಾಕಷ್ಟು ಕಡೆ ಹೇಳಿದ್ದಾರೆ, ಈಗ ನಾವು ಯಾತ್ರೆ ಮಾಡಿದರೆ ಪುಣ್ಯ ಬರ್ತದೆ ಅಂತ ಹೇಳ್ತೀವಿ, ಅಥವಾ ಯಾತ್ರೆ ಇವುಗಳಿಂದ ಮೋಕ್ಷ ಸಾಧನೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಮೋಕ್ಷ ಸಾಧನೆ ಆಗ್ಲಿ ಅಥವಾ ಪುಣ್ಯ ಯಾವಾಗ ಬರ್ತದೆ ಅಂತಂದ್ರೆ ಅಲ್ಲಿ ನಮ್ಗೆ ಭಕ್ತಿ ಬರಬೇಕು. ಆ ಭಕ್ತಿ ಬಂದಾಗ ಮಾತ್ರ ನಮಗೆ ಅದು ಮೋಕ್ಷ ಆಗ್ತಂತೆ ಅವ್ರು ಫೈನಲ್ ಒಂದು ಡಿಸಿಷನ್ ಕೊಡ್ತಾರೆ. ಅಂದ್ರೆ ನಾನು ಸಾವಿರಾರು ಯಾತ್ರೆಗಳನ್ನ ಮಾಡಿ ಬಂದಿದ್ದೀನಿ, ನಾನು ತುಂಬಾ ಪುಣ್ಯವಂತ ಅಂತಂದ್ರೆ ಹೌದು ಪುಣ್ಯವಂತ, ಆದ್ರೆ ಅದರಿಂದ ಮುಂದಿನ ಸಾಧನೆ ಆಯಿತು ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಹೀಗಾಗಿ ಆಚರಣೆ ಒಂದು ಭಾಗ ಮತ್ತು ವಿಚಾರ ಇನ್ನೊಂದು ಭಾಗ, ಇವೆರಡು ಒಂದು ಸೈಡ್ ಬೈ ಸೈಡ್ ಅಂದ್ರೆ ಪ್ಯಾರಲಲ್ ಆಗಿ ಇವು ಹೋಗ್ತಾ ಇರ್ಬೇಕು, ರೈಲಿನ ಹಳಿ ಇದ್ದಂಗೆ. ನಾವು ಆಚರಣೆ ಮಾಡೋದ್ರಿಂದ ಜಾಸ್ತಿ ಆಚರಣೆಯನ್ನ ಮಾಡೋದ್ರಿಂದ ಒಂದು ಮೈಂಡ್ ಸೆಟ್ ಆಗುತ್ತೆ ಅಂತ ಅನ್ನೋದು ಒಂದನೇ ಉದ್ದೇಶ. ಯಾಕೆ ಆಚರಣೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ ಅಂತಂದು ಒಂದು ಚಿಂತನೆ ಮಾಡಿದ್ರೆ, ಆಚರಣೆ ನಾವು ಮಾಡ್ದಂಗೆ ಒಂದ್ ಸ್ವಲ್ಪ ಅದು ಒಂದು ನಮ್ದು ಒಂದು ಇದು ಆಗುತ್ತೆ, ಒಂದು ಅದ್ರ ಬಗ್ಗೆ ಪ್ರೀತಿ ಬರ್ತದೆ, ಅದ್ರ ಬಗ್ಗೆ ಒಂದು ಬದ್ಧತಾ ಬೆಳೀತದೆ. ಈಗ ಹೆಂಗೆ ನಾವು ಬೆಳಿಗ್ಗೆ ಡೈಲಿ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದೊಂದು ಹ್ಯಾಬಿಟ್ ಮಾಡ್ಕೊಂಡ್ವಿ ಅಂದ್ರೆ ಅದು ಹಾಗೆ ಹೋಗ್ತಾ ನಮ್ಗೆ ಅದು ಅಭ್ಯಾಸ ಆಗೋಗುತ್ತೆ. ಬೆಳಿಗ್ಗೆ ಸರಿಯಾಗಿ 5 ಗಂಟೆಗೆ ಹೇಳ್ತೀವಿ, ಒಂದಿಬ್ಬರು ಫ್ರೆಂಡ್ಸ್ಗೆ ಕೂಡ್ಕೊಂಡು ನಾವು ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಬಂದ್ಮೇಲೆ ಅದು ರಿಲ್ಯಾಕ್ಸೇಷನ್, ಅದೊಂದು ಫೀಲಿಂಗು, ಅದೆಲ್ಲವನ್ನ ಇಟ್ಕೊಂಡು ನಾವು ಅದನ್ನ ಅನುಭವಕ್ಕೆ ತೆಗೆದುಕೊಂಡು ಅದನ್ನ ಪ್ರೀತಿ ಮಾಡ್ತಾ ಹೋಗ್ತೀವಿ. ಅದನ್ನ ಹೆಚ್ಚೆಚ್ಚು ಮಾಡಿಕೊಂಡು ಅದರಿಂದ ಒಂದು ಉಪಯೋಗವನ್ನ ಅಥವಾ ಬೆನಿಫಿಟ್ ಅನ್ನ, ಫಲಗಳನ್ನ ಪಡಿತಾ ಹೋಗ್ತೀವಿ. ಅದೇ ತರ ಈಗ ನಾವು ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ರೆ ನಮ್ಗೆ ಆನಂದ ಸಿಗ್ತದೆ ಅಂತಂದ್ರೆ ನಾವು ಹೇಳ್ಬೇಕಂದ್ರೆ ಇದನ್ನ ನಾವು ಅನುಭವಿಸದೆ ನಮ್ಗೆ ಗೊತ್ತಾಗಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮ ಮಗು ಹಿಂಗ್ ಮಾಡ್ತು, ನಮ್ಮ ಮಗು ಹಾಂಗ್ ಮಾಡ್ತು, ಇವತ್ತು ನಮ್ಮ ಮಗು ಅಂದ್ರೆ ಎದ್ದಿಂತು, ಇವತ್ತು ನಮ್ಮ ಮಗು ಅಪ್ಪ ಅಂತ ಕರೀತು ಅಂತ ಈ ತರ ಎಲ್ಲ ನಾವು ಭಾವುಕರಾಗಿ ನಾವು ವಿಷಯಗಳನ್ನ ನಾವು ಮತ್ತವ್ರ ಮುಂದೆ ಹೇಳ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಮುಂದೆ ಅಲ್ಲಿ. ಆದ್ರೆ ಆ ವ್ಯಕ್ತಿ, ನಾವು ಯಾರ ಮುಂದೆ ಹೇಳ್ತಿರ್ತೀವಿ, ಆ ವ್ಯಕ್ತಿಯ ಮಗು ಒಂದು 12 ವರ್ಷನೋ 20 ವರ್ಷದ ವ್ಯಕ್ತಿ ಇದ್ದ ಅಂದ್ರೆ, ಅಥವಾ ಅವ್ರಿಗೆ ಮಕ್ಳು ಇಲ್ಲದೆ ಇದ್ರೆ ಅವರಿಗೆ ಅದು ಅನುಭವ ಬರಲ್ಲ. ಯಾಕೆಂದ್ರೆ ಆ ಮಕ್ಕಳು ಆ ಮೂಮೆಂಟು, ಅದು ಅನುಭವ, ಅದು ಅವ್ರು ಅನುಭವಿಸೋನಿಗೆ ಗೊತ್ತು. ಹಾಗಾಗಿ
ಈ ಅನುಭವಗಳು ಬರ್ಬೇಕಂದ್ರೆ ನಾವು ಅಲ್ಲಿ ಅದನ್ನ ಮಾಡ್ಬೇಕು. ಹಾಗೆ ಭಕ್ತಿಯಿಂದ ನಾವು ಏನಾದ್ರು ಅನುಭವಿಸ್ಬೇಕಂದ್ರೆ ಆ ಭಕ್ತಿ ಮಾಡೋ ಪ್ರಕ್ರಿಯೆಯಲ್ಲಿ ನಾವು ಬೆಳಿಬೇಕು. ಅದನ್ನ ಜಾಸ್ತಿ ಜಾಸ್ತಿ ಮಾಡ್ಬೇಕು. ಆ ಭಕ್ತಿ ನಮ್ಮಲ್ಲಿ ಆಕರ್ಷಣೆ ಆಗ್ಬೇಕು. ಆ ಭಕ್ತಿ ನಮ್ಮನ್ನ ಆ ಕೆಲಸಕ್ಕೆ ಎಳೆದುಕೊಂಡು ಹೋಗ್ಬೇಕು. ಇದಕ್ಕೆ ಬೇಸಿಕ್ ಅಂತ ಏನು ಹಾಕೊಂಡ್ರು ಅಂದ್ರೆ ಆಚರಣೆ ಅಂತ. ಈ ಆಚರಣೆಗಳನ್ನ ಮಾಡೋದ್ರಿಂದ ನಮ್ಗೆ ಆ ಬದ್ಧತೆ ಬರ್ತದೆ. ಅಂದ್ರೆ ನಾನು ಮಡಿಯಿಂದ ಇದ್ದೀನಿ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾನು ಆ ಕಡೆ ಈ ಕಡೆ ಹೋಗ್ಬಾರ್ದು, ಫೋನ್ ತಗೋಬಾರ್ದು, ಅಥವಾ ಕಾಲ್ ರಿಸೀವ್ ಮಾಡಬಾರ್ದು, ಅಥವಾ ನಾನು ಏನೋ ಹೋಗಿ ಮುಟ್ಬಾರ್ದು, ಏನೋ ಹೋಗಿ ತಿನ್ಬಾರ್ದು. ಈ ತರ ಒಂದು ಬದ್ಧತೆಗಳು ಕೂಡ ಬರ್ತದೆ. ಆಮೇಲೆ ಒಂದು ಶುಚಿತ್ವದಿಂದ ಒಂದು ಕಾರ್ಯ, ದೇವರ ಕಾರ್ಯ ಅಥವಾ ನಮ್ಮ ಮನಸ್ಸಿಗೆ ಇಚ್ಛೆ ಆದಂತ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ಬದ್ಧತೆಯಿಂದ ಮಾಡಬೇಕು ಅಂತ ಒಂದು ಸಂಕಲ್ಪ ಹುಟ್ಟುತ್ತೆ. ಆ ಸಂಕಲ್ಪದೊಂದಿಗೆ ವಿಚಾರಗಳನ್ನೆಲ್ಲ ಸೇರಿಸ್ಕೊಂಡಾಗ ಅದೇನಾಗುತ್ತೆ, ಆಚಾರ ವಿಚಾರ ಎರಡೂ ಸೇರಿ ಅದು ನಮ್ಗೆ ಫಲ ಕೊಡಕ್ಕೆ ಶುರು ಆಗುತ್ತೆ. ಆದ್ದರಿಂದ ಆಚರಣೆ ಅಂದ್ರೆ ನೀವು ಮೊದಲು ಶುರು ಮಾಡ್ಬೇಕಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಡೈರೆಕ್ಟ್ ಆಗಿ ನೀವು ಭಕ್ತಿ ಮಾರ್ಗಕ್ಕೆ ಹೋದ್ರೆ ಭಕ್ತಿ ಮಾರ್ಗ ಅಷ್ಟು ಸುಲಭವಾಗಿ ಸಿಗೋದಲ್ಲ. ಯಾಕಂದ್ರೆ ಎಲ್ಲದರ ಎಂಡ್ ರಿಸಲ್ಟೇ ಭಕ್ತಿ. ಆ ಭಕ್ತಿಯಿಂದ ನಮ್ಗೆ ದೇವ್ರ ಮೇಲೆ ಪ್ರೀತಿ ಬರ್ಬೋದು, ಅಥವಾ ನಮ್ ಕೆಲ್ಸ ಮೇಲೆ ಪ್ರೀತಿ ಬರ್ಬೋದು. ಈಗ ನಾವು ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅನ್ನಿಸೋದು ಕೂಡ ಕೆಲಸದ ಬಗ್ಗೆ ಭಕ್ತಿ ಬರ್ಬೇಕಂದ್ರೂ ಕೂಡ ಆ ಕೆಲಸದಲ್ಲಿ ಅನುಭವ ಇರ್ಬೇಕು. ನಮ್ಗೆ ಆ ಕೆಲಸದಲ್ಲಿ ರುಚಿಸ್ಬೇಕು, ಕೆಲಸ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರ್ಬೇಕು. ಇದೆಲ್ಲ ಮಾಡ್ಲಿಕ್ಕೆ ಏನಂದ್ರೆ ಈ ಒಂದು ಆಚರಣೆಯನ್ನ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಅಂದ್ರೆ ಅದನ್ನ ಮೊದಲು ತಗೊಂಡ್ಬರ್ತಾರೆ. ಆಚರಣೆ ಮಾಡ್ತಾ ಮಾಡ್ತಾ ಹೋದಾಗ ಅದೇ ತರದ ಆಚರಣೆ ಜನರು ನಮ್ಮ ಜೊತೆ ಸೇರ್ಕೋತಾರೆ, ಅದೇ ತರ ವಿಚಾರವಂತರು ನಮ್ಮ ಜೊತೆ ಸೇರ್ಕೋತಾರೆ. ನಾವೆಲ್ಲರೂ ಕೂಡಿ ಆಚರಣೆ ಜೊತೆ ವಿಚಾರವನ್ನ ಮಾಡ್ತೀವಿ. ಆಚಾರ ವಿಚಾರ ಎರಡೂ ಕೂಡಿ ನಾವು ಸಾಧನೆಗಳನ್ನ ಮಾಡಿ ಆ ಸಾಧನೆ ಆಗಿರ್ತಕ್ಕಂಥ ಮೂಲಭೂತ ಉದ್ದೇಶವನ್ನ ಹೆಚ್ಚೆಚ್ಚು ನಾವು ಪ್ರೀತಿ ಮಾಡೋದ್ರಿಂದ ಅದು ಹೆಚ್ಚು ನಾವು ಅದು ಅನುಭವಕ್ಕೆ ತೆಗೆದುಕೊಂಡು ಒಂದು ಅದರಿಂದ ನಾವು ಫಲಗಳನ್ನ ಪಡಿತೀವಿ. ಆದ್ದರಿಂದ ಈ ಚಿಂತನೆಯಲ್ಲಿ ನಾವೇನ್ ಥಿಂಕ್ ಮಾಡೋದು, ನಾನೇನ್ ಥಿಂಕ್ ಮಾಡ್ತಿದ್ದೀನಿ ಅಂದ್ರೆ ಏನ್ ಚಿಂತನೆಯನ್ನ ಮಾಡ್ತೀನಿ ಅಂದ್ರೆ ಆಚರಣೆ ಯಾಕೆ ನಮ್ಗೆ ಈ ತರ ಹೆಚ್ಚು ಬಂತು ಅಂದ್ರೆ ನಾವು ಆಚರಣೆಯಿಂದ ಶುರು ಏನೋ ಮಾಡಿದ್ವಿ, ಅದಾದ್ಮೇಲೆ ಆಚಾರದಿಂದ ವಿಚಾರಕ್ಕೆ ನಮ್ಗೆ ಶಿಫ್ಟ್ ಮಾಡೋ ಕಾರ್ಯ ಇದೆಯಲ್ಲ, ಇದು ತನ್ನಿಂದ ತಾನೇ ಆಗತಕ್ಕಂತ ಪ್ರಕ್ರಿಯೆ ಕೂಡ ಅಲ್ಲ. ಇದು ಅಷ್ಟು ಸುಲಭವಲ್ಲ. ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ಟ ಮೇಲೆ ನಾವು ನಿರ್ಭಯವಾಗಿ ನಾವು ಮನೇಲಿ ಆರಾಮಾಗಿ ಕುತ್ಕೊಂಡು ಸ್ಕೂಲ್ ಹುಡುಗರೆಲ್ಲ ಮಾಡಿ ಜಾಬ್ ಇವೆಲ್ಲ ಹತ್ಕೊಂಡು ನಮ್ಮ ಮುಂದೆ ಬಂದ ರಿಸಲ್ಟ್ ಅನ್ನ ತೋರಿಸ್ಬೇಕು ಅಂತಂದ್ರೆ ಅದು ಕಷ್ಟ. ಅದರಲ್ಲಿ ಫಾಲೋ ಅಪ್ ಮಾಡಬೇಕು. ನಾವು ಅವರಿಗೆ ಹೊಸ ವಿಚಾರಗಳನ್ನ ಹೇಳಬೇಕು. ಅದನ್ನ ಯಾವ ತರ ಅನುಭವಕ್ಕೆ ತಗೊಂಡು ಬರ್ಬೇಕು, ನೆಕ್ಸ್ಟ್ ಲೆವೆಲ್ಗಳನ್ನ ಹೇಗೆ ರೀಚ್ ಆಗ್ಬೇಕು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಈ ಹೇಳೋ ಪ್ರಕ್ರಿಯೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಎಲ್ಲ ಕೆಲಸಗಳು ಆಚರಣೆಗೆ ನಿಂತು ಸೀಮಿತವಾಗ್ತವೆ. ಅವಾಗ ಆಚರಣೆ ಎದ್ದು ಕಾಣಿಸುತ್ತೆ. ಅವಾಗ ನಾವು ನಮ್ಮ ತಲೆಯಲ್ಲಿರೋ ಆಚರಣೆ ಮಾತ್ರ ಇರೋದ್ರಿಂದ ನಾವು ಆಚರಣೆಯನ್ನ ಮಾತ್ರ ಜನರಲ್ಲಿ ಕಾಮನ್ ಆಗಿ ನೋಡ್ಬಿಟ್ಟು ಕಂಪೇರಿಸನ್ ಶುರು ಮಾಡ್ತೀವಿ. ಓ, ಅವನಕ್ಕಿಂತ ಚೆನ್ನಾಗಿ ನಾನು ಸಂಧಾನ ಮಾಡ್ತೀನಿ, ಅವನಕ್ಕಿಂತ ಚೆನ್ನಾಗಿ ನಾನು ಪೂಜೆ ಮಾಡ್ತೀನಿ, ಅವನ ಮನೆಯಲ್ಲಿ ಕಾಪರ್ದಿಂದ ಎಲ್ಲ ಪೂಜೆ ಮಾಡ್ತಾನೆ, ನಾನು ನಮ್ಮ ಮನೇಲಿ ಬಂಗಾರ ಬೆಳ್ಳಿ ಯೂಸ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ, ಅವನು 1 ಲೀಟರ್ ಹಾಲಿನ ಅಭಿಷೇಕ ಮಾಡ್ತಾನೆ, 10 ಲೀಟರ್ ಹಾಲಿನ ಅಭಿಷೇಕ ಮಾಡ್ತಾನೆ. ಅಂದ್ರೆ ಇದು ಆಚರಣೆಗೆ ಸೀಮಿತ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಮುಂದೆ ಬರ್ತಕ್ಕಂಥ ಈ ಏನು ವಿದ್ಯಮಾನಗಳಿದೆಯಲ್ಲ, ಅಂದ್ರೆ ಈಗ ನಾವು ಟಿವಿ ಇರ್ಬೋದು, ಅಥವಾ ಈಗ ನಮ್ಮ ಮುಂದೆ ನಡೀತಕ್ಕಂಥ ಕೆಲವೊಂದು ಕಾರ್ಯಕ್ರಮ ಇರ್ಬೋದು, ಅದರಲ್ಲೂ ಕೂಡ ಆಚರಣೆಗೆ ಇವತ್ತಿನ ದಿವಸದಲ್ಲಿ ಜಾಸ್ತಿ ಮಹತ್ವ ಇರೋದ್ರಿಂದ ಆಚರಣೆನೇ ನಾವು ಜಾಸ್ತಿಯಾಗಿ ಎದ್ದು ಕಾಣ್ತಾ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ಪೂಜೆಗೆ ಮುಖ್ಯವಾಗಿ ಬೇಕಿರೋದು ಭಕ್ತಿ, ಎರಡನೇದು ಸಂಕಲ್ಪ. ಅಂದ್ರೆ ಮೊದಲು ಸಂಕಲ್ಪ ಮಾಡ್ಬೇಕು ನಾವು ಸತ್ಯನಾರಾಯಣ ಪೂಜೆ ಮಾಡ್ಬೇಕಂತ ಹೇಳಿ. ಎರಡನೇದು ಅದು ಭಕ್ತಿ ಬೇಕು. ಮೂರನೇದು ಏನಿಲ್ಲ, ಒಂದು ಸತ್ಯನಾರಾಯಣ ಫೋಟೋ ಅಥವಾ ಸತ್ಯನಾರಾಯಣ ಕಲ್ಪನೆ ಇರತಕ್ಕಂಥ ಒಂದು ಪೇಪರು. ಆಮೇಲೆ ಲಾಸ್ಟ್ಗೆ ಬೇಕಾಗಿರೋದು ಅಂದ್ರೆ ಏನು ಸತ್ಯನಾರಾಯಣ ಪ್ರಸಾದ ಇಲ್ದೇನೆ ಸತ್ಯನಾರಾಯಣ ಪೂಜೆ ಮಾಡ್ಬಾರ್ದು ಅಂತಿದೆ, ಸತ್ಯನಾರಾಯಣ ಪ್ರಸಾದ. ಇಷ್ಟಿದ್ದು ಆ ಕಥೆಯ ಜ್ಞಾನ ಇರ್ಬೇಕು. ಸತ್ಯನಾರಾಯಣ ಕಥೆಯನ್ನು ನಾವು ಯಾವ ಭಕ್ತಿಯಿಂದ ತಿಳಿದುಕೊಂಡು ಆ ಕಥೆಯನ್ನ ಮಾಡ್ಬೇಕು ಅಂತ ಹೇಳಿ. ಇಷ್ಟು ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ. ಆದ್ರೆ ಇವತ್ತು ನಾವು ಸತ್ಯನಾರಾಯಣ ಪೂಜೆ ಚೆನ್ನಾಗಿದೆ ಒಬ್ಬರ ಮನೆಯಲ್ಲಿ ನಾವು ಯಾವ ವೇದಿಂದ ಹೇಳ್ತೀವಿ ಅಂದ್ರೆ ಅವ್ರು ಎಷ್ಟು ಕೆಜಿ ಹೂವನ್ನ ಇಟ್ಟಿದ್ರು, ಎಷ್ಟು ಕೆಜಿ ಹಣ್ಣುಗಳನ್ನ ಇಟ್ಟಿದ್ರು, ಎಷ್ಟು ಜನಕ್ಕೆ ಕರೆದಿದ್ರು, ಎಷ್ಟು ಅಲಂಕಾರ ಮಾಡಿದ್ರು, ಎಷ್ಟು ದೊಡ್ಡ ಫೋಟೋ ಇಟ್ಟಿದ್ರು, ಎಷ್ಟೊತ್ತು ಮಾಡಿದ್ರು. ಇದು ನಾವು ತುಂಬಾ ಮಹತ್ವ ಆಗುತ್ತೆ. ಯಾಕೆಂದ್ರೆ ನಮ್ಮ ಆಚರಣೆಯಿಂದ ವಿಚಾರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಮಾಧ್ಯಮಗಳು ಕಡಿಮೆ ಆಗ್ತಾ ಹೋಗೋದ್ರಿಂದ ನಾವು ಆಚರಣೆಗೆ ಎಲ್ಲಿ ಸೀಮಿತ ಆಗ್ಬಿಡ್ತೀವೋ ಅಂತನೋ ಒಂದು ಭಯ ಹುಡ್ತಾ ಇದೆ. ಆದ್ದರಿಂದ ಇವತ್ತಿನ ಚಿಂತನೆ ಪ್ರಕಾರ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಆಚರಣೆಯಿಂದ ವಿಚಾರಕ್ಕೆ ಹೇಗೆ ಬರಬೇಕು, ನಮ್ಮ ಜನರನ್ನ ಹೇಗೆ ಇದಕ್ಕೆ ಶಿಫ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. 1 ಸೆಕೆಂಡ್ ಕ್ಷಮಿಸ್ಬೇಕು. ಸೊ ಹೀಗಾಗಿ ಈ ಒಂದು ನಮ್ಮ ಮುಂದೆ ಹೋಗ್ತಾ ಏನಾಗುತ್ತೆ ಅಂದ್ರೆ ಈ ಆಚರಣೆಯಿಂದ ಜನರು ಬೇಸತ್ತು ಧರ್ಮ ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಧರ್ಮಕ್ಕೆ ಆಚರಣೆಯಿಂದ ವಿಚಾರಕ್ಕೂ
ವಿಚಾರಕ್ಕೂ ಕೂಡ ಒತ್ತನ್ನ ಕೊಟ್ಟು ಆ ವಿಚಾರಕ್ಕೂ ತೆಗೆದುಕೊಂಡು ಬಂದು ಅವಾಗ ಆಚಾರ ವಿಚಾರ ಎರಡು ಸೇರಿ ಒಂದು ಉತ್ತಮವಾದಂಥ ಕೆಲಸ, ಅದು ಯಾವುದೇ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಮನೆ ಕೆಲಸ ಇರಬಹುದು, ಅಥವಾ ಧರ್ಮದ ಕೆಲಸ ಇರ್ಬೋದು, ಪೂಜೆ ಇರ್ಬೋದು, ದೇವ್ರ ಪೂಜೆ ಇರ್ಬೋದು, ಯಾವುದಾದ್ರೂ ಇರಲಿ. ಇಲ್ಲಿ ನಾವು ಆಚರಣೆ ಅನ್ನೋದು ಬರೀ ದೇವರಿಗೋಸ್ಕರ ಮಾತ್ರ ಹೇಳ್ತಾ ಇಲ್ಲ. ಈವನ್ ಮನೆ ಕೆಲಸ ಕೂಡ ದಾಸರ ತಮ್ಮ ಪದಗಳಲ್ಲಿ ಹೇಳಿದಾರಲ್ಲ, ಗೃಹ ಕರ್ಮಗಳನ್ನ ಬ್ಯಾಸರದೆ ಮಾಡದೆ ದೇವರ ಪೂಜೆ ಅಂತ ಅದನ್ನ ಸಮರ್ಪಿಸಿ ಮಾಡತಕ್ಕಂಥದ್ದೇ ಫಲವಿದು ಬಾಳೋದಕ್ಕೆ. ಅಂದ್ರೆ ಹೆಣ್ಮಕ್ಳು, ನಾನು ಆಫೀಸ್ಗೆ ಹೋಗಿಲ್ಲ, ನಾನು MBBS ಕಲ್ತಿಲ್ಲ, ನಾನು ಡಾಕ್ಟರ್ ಆಗಿಲ್ಲ, ನಾನು ಬರೀ ಮನೆಯಲ್ಲೇ ಮಾತ್ರ ಅಡಿಗೆ ಇವನ್ ಅಷ್ಟೇ ಮಾಡ್ಕೊಂಡಿರ್ತೀನಿ, ಮಕ್ಕಳನ್ನ ಸಾಕೋದು, ಅವ್ರ ತೊಳೆಯೋದು ಬೆಳೆಯೋದು ಇದನ್ನೇ ಕೆಲಸ ಆಯ್ತಲ್ಲ ನಂದು ಜೀವನ ಅಂತ ಬೇಜಾರು ಮಾಡ್ಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಆಚರಣೆ, ಅದ್ರ ಜೊತೆ ನೀವು ವಿಚಾರವನ್ನ ಸೇರಿಸ್ಕೊಂಡಾಗ ಅದು ಒಂದು ಭಕ್ತಿ ಆಗುತ್ತೆ, ಅದೊಂದು ಕರ್ಮ ಆಗುತ್ತೆ, ಅದೊಂದು ನಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕೆಲಸ. ಇದನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒತ್ತು ಕೊಟ್ಟಿದ್ದಾರೆ. ಹೀಗಾಗಿ ಆಚರಣೆ ಮತ್ತು ವಿಚಾರ ಇವೆರಡೂ ಬರೀ ಧರ್ಮದ ಮಾತ್ರ ಅಲ್ಲ, ನಮ್ಮ ಕೆಲಸದಲ್ಲೂ ಬರಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಇವನ್ ನಮ್ಮ ಜಾಬ್ ಪ್ರೊಫೈಲ್ದಲ್ಲೂ ಕೂಡ ನಾವು ಈಗ ನಮ್ಮವನೇ ಆದಂತ ಒಬ್ಬ ಹುಡುಗಿಗೆ ನಾವು ಕೆಲ್ಸಕ್ಕೆ ತಗೊಂಡ್ವಿ ಅಂದ್ರೆ ಸಮಸ್ಯೆ ಏನ್ ಬರ್ತದೆ ಅಂದ್ರೆ, ಅವನು ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಒಂದು ಸಮಸ್ಯೆ ಬರುತ್ತೆ. ಯಾಕೆಂದ್ರೆ ಅವನಿಗೆ ಕೆಲಸದಲ್ಲಿ ಅಭಿರುಚಿ ಹುಟ್ಟೋದೇ ಒಂದು ದೊಡ್ಡ ಕೆಲಸ. ಬರೀ ಆಚರಣೆಯಲ್ಲೇ ಕೂತ್ಬಿಟ್ಟು ಕೆಲಸದಲ್ಲಿ ಅಭಿರುಚಿ ಹುಟ್ಟದೇನೆ ಅವನು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಆಚಾರ ವಿಚಾರ ಎರಡೂ ಸೇರಿಸಂತ ಈ ಕೆಲಸ ಏನಿದೆಯಲ್ಲ, ನಾವು ಮಕ್ಕಳಿಗೆ ಅಥವಾ ನಾವು ಮುಂದಿನ ಜನರೇಷನ್ಗೆ ಸರಿಯಾಗಿ ಪಾಸ್ ಮಾಡದೇ ಇದ್ರೆ ನಾವು ಕರಿಯರ್ದಲ್ಲೂ ಫೇಲ್ ಆಗ್ಬೋದು, ಧರ್ಮದಲ್ಲೂ ಫೇಲ್ ಆಗ್ಬೋದು, ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಫೇಲ್ ಆಗ್ಬೋದು, ಸಮಾಜ ದೃಷ್ಟಿಯಿಂದನೂ ಫೇಲ್ ಆಗ್ಬೋದು ಅಂತನೋ ಒಂದು ವರಿ ಇದೆ. ಇದನ್ನು ನಾವೆಲ್ಲರೂ ಚಿಂತನೆ ಮಾಡಿ ಅದನ್ನ ಜನರಿಗೆ ಹಂಚಿ ಅದನ್ನ ಅಡ್ರೆಸ್ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಬೋಧಿಯನ್ನ ಸಮರ್ಪಣೆ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಓವರ್ ಟು ಯು ಶ್ರೀಶಾ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ದೇವಗಣಾ ಹರೇರನುಚರ ನೀಚೋಚ್ಚ ಭಾವಂಗತಾ. ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಾ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಹೆಚ್ಚಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.